ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಂದನ್ ಅಂಗಡಿಯಲ್ಲಿ ಇರ್ತಾರೆ. ಆಗ ಜಗ್ಗು ಅನ್ನೋರು ಬರ್ತಾರೆ. ಏನು ಇಷ್ಟು ದೂರ ಜಗ್ಗ ಅಂತಾರೆ ನಂದಣ್ಣ. ಇವರು ಕೃಷ್ಣಪ್ಪ ಅಂತ. ಯಾರಾದರೂ ಬ್ರೋಕರ್ ಗೊತ್ತಿದ್ರೆ ಹೇಳು ಅಂತಿದ್ರಲ್ಲ, ಅದಕ್ಕೆ ಕರ್ಕೊಂಡು ಬಂದೆ. ನಮ್ಮ ಸಂಬಂಧಿಕರ ಮದುವೆನೂ ಇವರೇ ಮಾಡಿಸಿದ್ದು ಅಂತಾರೆ ಜಗ್ಗ. ಕೃಷ್ಣಣ್ಣ ನಮಸ್ಕಾರ, ಕಾಫಿ ಟೀ ಏನಾದರೂ ತಗೋತೀರಾ ಅಂತಾರೆ ನಂದನ್. ಬೇಡ, ಈಗಷ್ಟೇ ಮುಗಿಸ್ಕೊಂಡು ಬಂದೆ ಅಂತಾರೆ ಕೃಷ್ಣಪ್ಪ. ಕೇಶವ ಕುರ್ಚಿ ತಗೊಂಬ ಅಂತಾರೆ ನಂದನ್. ನಿಮ್ಮ ಮಗನ ಫೋಟೋ ಡೀಟೇಲ್ಸ್ ಕೊಡಿ, ಒಳ್ಳೆ ಹುಡುಗಿ ಹುಡ್ಕೋತಾರೆ. ನಾನಿನ್ನು ಬರ್ತೀನಿ ಅಂತ ಜಗ್ಗು ಹೋಗ್ತಾರೆ. ನಿಮ್ಮ ಮಗನ ಡೀಟೇಲ್ಸ್ ಇದರಲ್ಲಿ ಬರ್ಕೊಡಿ, ಹಾಗೆ ಫೋಟೋ ಜಾತಕನೂ ಕೊಡಿ ಅಂತಾರೆ ಕೃಷ್ಣಪ್ಪ. ಸರಿ, ನೀವು ಕೂತ್ಕೊಳ್ಳಿ ಕೇಶವ, ಇದರಲ್ಲಿ ಎಲ್ಲ ಡೀಟೇಲ್ಸ್ ಬರ್ಕೊಡು ಅಂತಾರೆ ನಂದನ್. ಹಾಂ ಅಪ್ಪ ಅಂತಾನೆ ಕೇಶವ. ಇದು ಫೋಟೋ ಮತ್ತು ಜಾತಕ ಅಂತ ನಂದನ್ ಕೊಡ್ತಾರೆ. ನಾನು ನನ್ನ ಹತ್ರ ಇರೋ ಹೆಣ್ಮಕ್ಳ ಡೀಟೇಲ್ಸ್ ತಗೊಂಡು ನಿಮ್ಮ ಮನೆಗೆ ಆದಷ್ಟು ಬೇಗ ಬರ್ತೀನಿ ಅಂತಾರೆ ಕೃಷ್ಣಪ್ಪ. ಕೇಶವ ಡೀಟೇಲ್ಸ್ನ ಕೊಡ್ತಾನೆ. ಸರಿ, ನೀವು ಹೋಗಿ ಬನ್ನಿ ಅಂತಾರೆ ನಂದನ್. ನನ್ನ ಫೀಸು ಅಂತಾರೆ ಕೃಷ್ಣಪ್ಪ. ನೀವು ಈಗಷ್ಟೇ ಬಂದಿದ್ದೀರಾ, ಈಗಷ್ಟೇ ನನ್ನ ಮಗನ ಫೋಟೋ ಜಾತಕ ಕೊಟ್ಟಿದ್ದೀನಿ, ಆಗಲೇ ಫೀಸಾ ಅಂತಾರೆ ನಂದನ್. ಹೌದು ಸ್ವಾಮಿ, ಇದೊಂಥರ ಕನ್ಸಲ್ಟೇಷನ್ ಫೀಸ್ ಥರ. ನಾನು ಈಗ ಹೋಗಿ ನಿಮ್ಮ ಮಗನಿಗೆ ಸರಿ ಒಂದು ಹುಡುಗಿನ ಹುಟ್ಟಬೇಕಲ್ವಾ, ಓಡಾಟ ಆಗುತ್ತೆ, ಫೋನ್ ಕಾಲ್ಸ್ ಆಗುತ್ತೆ, ಅದಕ್ಕೆಲ್ಲ ನನ್ನ ಕೈಯಿಂದ ಖರ್ಚು ಮಾಡೋಕ್ಕಾಗತ್ತೆ? ಇಷ್ಟು ದೊಡ್ಡ ಅಂಗಡಿ ಇಟ್ಕೊಂಡು ಫೀಸ್ ಕೊಡೋಕ್ಕೆ ಚೌಕಾಶಿ ಮಾಡಿದರೆ ಹೇಗೆ ಅಂತಾರೆ ಕೃಷ್ಣಪ್ಪ. ಎಷ್ಟು ಅಂತಾರೆ ನಂದನ್. 1,000 ಅಷ್ಟೇ ಅಂತಾರೆ ಕೃಷ್ಣಪ್ಪ. ನಂದನ್ 1,000 ಕೊಡ್ತಾರೆ. ನಾನು ಸಂಬಂಧ ತರ್ತೀನಲ್ಲ, ಒಂದು ಸಂಬಂಧಕ್ಕೆ 2,500 ಚಾರ್ಜ್ ಮಾಡ್ತೀನಿ. ಸಂಬಂಧ ಓಕೆ ಆದಮೇಲೆ 50,000 ನನ್ನ ಪೇಮೆಂಟ್. ಮೊದಲೇ ಹೇಳ್ತಾ ಇದ್ದೀನಿ, ಆಮೇಲೆ ಕಿರಿಕಿರಿ ಮಾಡೋ ಹಾಗಿಲ್ಲ ನೀವು. ಸರಿ, ನಾನಿನ್ನು ಬರ್ತೀನಿ ಅಂತ ಹೋಗ್ತಾರೆ ಕೃಷ್ಣಪ್ಪ. ಅಲ್ಲ ನಂದ, ಒಂದು ಹುಡುಗಿ ಜಾತಕ ಡೀಟೇಲ್ಸ್ ಕೊಡೋದಕ್ಕೆ 2,500 ರೂಪಾಯಿ ಕೊಡಬೇಕಾ? ತುಂಬ ದುಬಾರಿ ಅಲ್ವಾ ಅಂತಾರೆ ಹನುಮಂತಣ್ಣ. ಅಪ್ಪ, ಈಗಿನ ಕಾಲದಲ್ಲಿ ಬ್ರೋಕರ್ನ ನಂಬ್ಕೊಂಡು ಮನೇನೇ ಹುಡ್ಕೋಕ್ಕಾಗಲ್ಲ, ಅಂಥದ್ರಲ್ಲಿ ಬ್ರೋಕರ್ನ ನಂಬ್ಕೊಂಡು ಹುಡುಗಿ ಹುಡ್ಕೋಕ್ಕಾಗುತ್ತಾ ಅಂತಾನೆ ಕೇಶವ. ಏನು ಹೇಳೋಕೆ ಬರ್ತಿದೆಯಾ ಕೇಶವ ಅಂತಾರೆ ನಂದನ್. ಅಪ್ಪ, ಮ್ಯಾಟ್ರಿಮೋನಿ ಆ್ಯಪ್ ಅಂತ ಇದೆ ಅಪ್ಪ, ಈಗೆಲ್ಲ ಹುಡುಗಿ ಹುಡ್ಕೋದು 90% ಅಲ್ಲೇ ಅಪ್ಪ, ನಾವೇಕೆ ಅಲ್ಲಿ ಟ್ರೈ ಮಾಡಬಾರ್ದು ಅಂತಾನೆ ಕೇಶವ. ಮ್ಯಾಟ್ರಿಮೋನಿನ ಹಂಗಂದ್ರೇನೋ ಅಂತಾರೆ ನಂದನ್. ಅದೊಂದು ಆ್ಯಪ್, ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿದರೆ ಆಯಿತು. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಇದರಲ್ಲಿ ಮಾಧವಣ್ಣನ ಡೀಟೇಲ್ಸ್, ಫೋಟೋ ಎಲ್ಲ ಅಪ್ಲೋಡ್ ಮಾಡಿದ್ದೀನಪ್ಪ. ಜಸ್ಟ್ 599 ರೂಪಾಯಿ ಪೇ ಮಾಡಬೇಕು ಅಷ್ಟೇ. ನೋಡಿ ಎಷ್ಟೊಂದು ಹುಡುಗಿರ ಪ್ರೊಫೈಲ್ ಇದೆ ಅಂತ ಕೇಶವ ತೋರಿಸುವಾಗ ಮೊಬೈಲ್ನ ಸಿಟ್ಟಿಂದ ಕೆಳಗಿಡ್ತಾರೆ ನಂದನ್. ಏನಾಯ್ತಪ್ಪ ಅಂತಾನೆ ಕೇಶವ. ಇವೆಲ್ಲ ಏನೂ ಬೇಡ ಅಂತಾರೆ ನಂದನ್. ಯಾಕಪ್ಪ ಅಂತಾನೆ ಕೇಶವ. ನೋಡು ಕೇಶವ, ಮನುಷ್ಯ ಹುಟ್ಟಿದ ಮೇಲೆ ಫೋನ್ ಬಂದಿದ್ದು, ಈ ಥರ ಫೋನಲ್ಲಿ ಮದುವೆ ಮಾಡಿಸೋದು ನನಗೆ ಇಷ್ಟ ಆಗಲ್ಲ, ಬೇಡ ಅಂತಾರೆ ನಂದನ್. ನಂದ, ಈಗಿನ ಕಾಲದಲ್ಲಿ ಎಲ್ಲ ಮೊಬೈಲ್ ಬ್ರೋಕರ್ ಕಣೋ. ಕೇಶವ ಪ್ರಯತ್ನ ಮಾಡ್ತಿದ್ದಾನಲ್ಲ, ನೀನು ಒಂದು ಸಲ ನೋಡು ಅಂತಾರೆ ಹನುಮಂತಣ್ಣ. ಬೇಡ ಹನುಮಂತಣ್ಣ, ನೇರವಾಗಿ ಹೋಗಿ ನೋಡಿರೋ ಸಂಬಂಧನೇ ಕೂಡಿ ಬಂದಿಲ್ಲ, ಇನ್ನು ಈ ಮೊಬೈಲ್ನಲ್ಲಿ ಸಂಬಂಧ ಕೂಡಿ ಬರುತ್ತಾ? ಯಾರೋ ಏನೋ ಒಂದು ಗೊತ್ತಿರೋದಿಲ್ಲ. ಕೇಶವ, ಇದೆಲ್ಲ ಬೇಡ ಕಣೋ ಅಂತಾರೆ ನಂದನ್. ಈಚೆ ಅಮೂಲ್ಯ ವಲ್ಲಭನ ನೋಡ್ತಾ, ನೀನು ಬಂದು ನನ್ನ ಸಾರಿ ಕೇಳಲೇಬೇಕು. ಸಾರಿ ಅಮೂಲ್ಯ, ಆಗಿದ್ದಾಯಿತು, ನಡೆದಿದ್ದೆಲ್ಲ ಮರೆತು ನೀನೇ ನಾಟಕದಲ್ಲಿ ಹಿರಿಯನ್ನಾಗು, ಇಲ್ಲ ಅಂದರೆ ನಾಟಕ ನಿಂತೋಗುತ್ತೆ ಅಂತ. ಆಗ ದೊಡ್ಡ ಮನಸ್ಸು ಮಾಡಿ ನಾನು ನಾಟಕ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾಳೆ ಅಮೂಲ್ಯ. ಅಮ್ಮು, ಏನೇ ಆ ವಲ್ಲಭನ ಹಂಗೆ ನೋಡ್ತಿದ್ಯಾ ಅಂತಾರೆ ಫ್ರೆಂಡ್ಸ್. ಅಲ್ಲ ಕಣ್ರೆ, ಇಷ್ಟೊತ್ತಿಗೆ ಆ ಶ್ರೀದೇವಿ ಸರು ವಲ್ಲಭನ ಹತ್ರ ಹೋಗಿ ಒಪ್ಪಿಸಿ ಮಾತಾಡಿಸಿ ಇರ್ತಾರೆ. ಆದರೂ ಅವನು ನನ್ನ ಹತ್ರ ಬಂದು ಸಾರಿ ಕೇಳಲಿಲ್ಲ ಅಂತ ನೋಡ್ತಾ ಇದ್ದೀನಿ. ಮೇ ಬಿ ಕ್ಲಾಸಲ್ಲಿ ಎದ್ದು ನಿಂತು ಸಾರಿ ಅಮೂಲ್ಯ ಅನ್ಬೋದಾ? ಇಲ್ಲ ನಾಳೆ ನಾಟಕದ ಪ್ರಾಕ್ಟೀಸ್ ಇದ್ದಾಗ ಕೇಳ್ತಾನೆ ಏನು. ಅವನಿಗೆ ಜಾಸ್ತಿ ಕೊಬ್ಬು ಕಂಡ್ರು. ಆದರೂ ಅವನು ಬಂದು ನನ್ನ ಹತ್ರ ಸಾರಿ ಕೇಳುವಾಗ ಎಷ್ಟು ಥ್ರಿಲ್ಲಿಂಗ್ ಆಗಿರುತ್ತೋ ಏನೋ ಅಂತಾಳೆ ಅಮೂಲ್ಯ. ಹಾಗಾಗುತ್ತೆ ಅನ್ಸುತ್ತಾ ಅಂತಾರೆ ಫ್ರೆಂಡ್ಸ್. ಇಲ್ಲ, ನಾಟಕ ನಿಲ್ಲುತ್ತಲ್ಲ ಅಂತಾಳೆ ಅಮೂಲ್ಯ. ಆಗ ಹ್ಯಾಟ್ರಿ ಬಂದು ವಲ್ಲಭನ ಹತ್ರ, ಶ್ರೀದೇವಿ ಸರು ಶಕುಂತಲ ನಾಟಕಕ್ಕೆ ನಿತ್ಯ ಅನ್ನೋ ಹೊಸ ಹೀರೋಯಿನ್ನ ಹುಡುಕಿದ್ದಾರೆ ಅಂತಾನೆ. ಹೌದಾ, ಅದು ಯಾರು ನಿತ್ಯ ಅಂತಾನೆ ವಲ್ಲಭ. ನಮ್ಮ ಕಾಲೇಜಿನವಳೆ ಮಗ, ನೋಡೋಕೆ ಕಾಲೇಜ್ ಹೀರೋಯಿನ್ ಥರ ಸೂಪರ್ ಆಗಿದ್ದಾಳಂತೆ. ಅಂತೂ ಲಡ್ಡು ಬಂದು ಬಾಯಿಗೆ ಬಿತ್ತು ಅಂತಾರೆ. ಯಾವ ಲಡ್ಡುನೂ ಇಲ್ಲ, ಏನೂ ಇಲ್ಲ, ನನಗೆ ಇದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ ಮಗ. ನನಗೆ ನಾಟಕ ಚೆನ್ನಾಗಿ ಬಂದರೆ ಸಾಕು. ಒಟ್ಟಿನಲ್ಲಿ ಕರಿಬೇಕಿನ ಥರ 4-5 ಟೇಕ್ ತಗೊಳ್ದೆ ಕ್ಲೀನಾಗಿ ನಾಟಕ ಮಾಡಿದರೆ ಸಾಕು. ಸರಿ ಬನ್ರೋ, ಕ್ಯಾಂಟೀನಿಗೆ ಹೋಗಿ ಕಾಫಿ ಕುಡಿಯೋಣ ಅಂತಾನೆ ವಲ್ಲಭ ಫ್ರೆಂಡ್ಸ್ ಜೊತೆ ಹೋಗ್ತಾನೆ. ನೋಡಿದ್ಯಾ ಅಮೂಲ್ಯ, ನೀನೊಂದು ಊಹಿಸಿದ್ರೆ ಇಲ್ಲ ಆಗಿರೋದು ಬೇರೆ, ನಿನ್ನ ಪ್ಲ್ಯಾನ್ ನಿನಗೆ ರಿವರ್ಸ್ ಹೊಡಿತು ಅಂತಾರೆ ಅಮೂಲ್ಯ ಫ್ರೆಂಡ್ಸ್. ನೋಡ್ತಾ ಇರಿ, ಅವಳು ಪ್ರಾಕ್ಟೀಸ್ ನೋಡಿ ವ್ಯಾಕ್ ಅಂತ ವಾಂತಿ ಮಾಡಿ ಹಳೆ ಗಂಡನ ಪಾದನೆ ಗತಿ ಅಂತ ನನ್ನ ಹತ್ರನೇ ಬರ್ತಾರೆ. ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಮೇ ಹೂನಾ ಅಂತ ಅಮೂಲ್ಯ ಹೋಗ್ತಾಳೆ.
ಈಚೆ ನಂದನ್ ಮನೆಗೆ ಬಂದು ಗಿರಿಜಾ ಒಂದು ಲೋಟ ನೀರು ತಗೊಂಡು ಬಾ ಅಂತಾರೆ. ಗಿರಿಜಾ ನೀರನ್ನು ತರ್ತಾರೆ. ಆಗ ಮನೆಯವರೆಲ್ಲರೂ ಅಲ್ಲೇ ಬರ್ತಾರೆ. ಆಗ ಮೀನಾ ಗಿರಿಜಾ ಹತ್ರ ಮ್ಯಾಟ್ರಿಮೋನಿ ವಿಷಯನ ಹೇಳಿಸ್ತಾಳೆ. ಕೇಶವ ಆಗಲೇ ಬೇಡ ಅಂತ ಹೇಳಿದ್ನಲ್ಲ, ಮನೆಗೆ ಬಂದು ಎಲ್ಲ ವಿಷಯ ಹೇಳಿದ್ದೆ ನೀನು ಅಂತಾರೆ ನಂದನ್. ನಾನೇನು ಹೇಳಿಲ್ಲಪ್ಪ, ಮೋಸ್ಟ್ಲಿ ರಕ್ಷಾ ಹೇಳಿರಬೇಕು ಅಂತಾನೆ ಕೇಶವ. ರೀ, ಅದು ಒಳ್ಳೆ ಹುಡುಗಿ ಸಿಗ್ತಾಳೆ ಅಂದರೆ ಯಾಕೆ ಹೇಳಬಾರ್ದು, ಯಾರಿಗೆ ಗೊತ್ತು, ನಮ್ಮ ಮಾಧವಂಗೆ ಆ ಮ್ಯಾಟ್ರಿಮೋನಿನಲ್ಲಿ ಒಂದೊಳ್ಳೆ ಹುಡುಗಿ ಸಿಗ್ಬೋದಲ್ವಾ ಅಂತಾರೆ ಗಿರಿಜಾ. ಅಮ್ಮ, ಮದುವೆ ವಿಷಯ ಬಿಟ್ಬಿಡಿ ಅಂತ ಹೇಳಿದ್ನಲ್ಲ ಅಂತಾನೆ ಮಾಧವ ಏನೋ ಅದು ಮದುವೆ ಬೇಡ ಅಂತ ಶುರು ಮಾಡಿದ್ಯಾ, ಉಳ್ದವ್ರ ಥರ ನೀನು ಮದುವೆ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಅಂತಾರೆ ನಂದನ್. ಹಾಗಲ್ಲಪ್ಪ ಅಂತಾನೆ ಮಾಧವ. ಇನ್ನೊಂದು ಸಲ ನಿನ್ನ ಬಾಯಲ್ಲಿ ಈ ಮಾತು ಬರಬಾರ್ದು ಅಂತಾರೆ ನಂದನ್. ಒಂದು ಸಲ ಈ ಮ್ಯಾಟ್ರಿಮೋನಿ ನೋಡಿ ಅಂತಾರೆ ಗಿರಿಜಾ. ಆಗ ಮೀನಾ, ನಾನು ತೋರಿಸ್ತೀನಿ ಅಂತ ಮಾವಂಗೆ ಅದ್ರ ಬಗ್ಗೆ ಎಲ್ಲ ಹೇಳಿ, ಮಾವ ನಾನು ಅತ್ತೆ ಭಾವಂಗೆ ಸೂಟಾಗೋ 3 ಹುಡುಗಿರ ಫೋಟೋನ ಸೆಲೆಕ್ಟ್ ಮಾಡಿ ಇಂಟ್ರೆಸ್ಟ್ ಕಳಿಸಿದ್ದೀವಿ, ಅವರು ವಾಪಸ್ ಇಂಟ್ರೆಸ್ಟ್ ಕಳಿಸಿದ್ದಾರೆ, ಅವ್ರ ಫೋನ್ ನಂಬರ್ ಸಿಕ್ಕಿದೆ ಮಾವ, ನಾವು ಕಾಲ್ ಮಾಡಿ ಮೀಟ್ ಮಾಡ್ಬೋದು ಗೊತ್ತಾ ಅಂತಾಳೆ. ಹೌದಾ, ಇಷ್ಟೊಂದು ಸುಲಭನಾ, ಇದೆಲ್ಲ ಗೊತ್ತಿರಲಿಲ್ಲ ಅಲ್ಲ ಕಣು ಕೇಶವ, ಇದೆಲ್ಲ ನನಗೆ ಯಾಕೋ ಹೇಳಲಿಲ್ಲ ಅಂತಾರೆ ನಂದನ್. ಗಿರಿಜಾ ಡೈರಿ ತಾ ಅಂತಾರೆ. ಗಿರಿಜಾ ತರ್ತಾರೆ. ಮೀನಾ ನಂಬರ್ ವಾಯ್ಸ್ ಹೇಳಮ್ಮ ಅಂತ ಫೋನ್ ನಂಬರೆಲ್ಲ ಬರ್ಕೊಂಡು, ಮೀನಾ ಈಗ ಕಾಲ್ ಮಾಡೋಣ ಅಂತಾರೆ ನಂದನ್. ಬೇಡ ಮಾವ, ಮುಸ್ಸಂಜೆ ಹೊತ್ತಲ್ಲಿ ಶುಭ ಕಾರ್ಯಕ್ಕೆ ಫೋನ್ ಮಾಡಬಾರ್ದು, ಬೆಳಿಗ್ಗೆ ಮಾಡೋಣ ಅಂತಾಳೆ ಮೀನಾ. ಬೆಳಿಗ್ಗೆ ಮಾಡೋದಾ, ಸರಿ, ನೀನು ನನ್ನ ಜೊತೆನೇ ಇರಬೇಕು, ನನಗೆ ಇವೆಲ್ಲ ಅರ್ಥ ಆಗಲ್ಲ ಅಂತಾರೆ ನಂದನ್. ಸರಿ ಮಾವ ಅಂತಾಳೆ ಮೀನಾ. ಈಚೆ ರೂಮಲ್ಲಿ ಕೇಶವನ ಹತ್ರ ಮೀನಾ, ಸದ್ಯ ಮಾವ ಮ್ಯಾಟ್ರಿಮೋನಿನಲ್ಲಿ ಹುಡುಗಿನ ಹುಡ್ಕೋಕ್ಕೆ ಒಪ್ಕೊಂಡ್ರು ಅಲ್ಲ ಅಂತಾಳೆ. ಹೌದು ಮೀನಾ, ಅದೇ ದೊಡ್ಡ ಸಾಧನೆ ಆಯಿತು ಅಂತಾನೆ ಕೇಶವ. ಆಗ ಮೀನಾ ಕೇಶವನ್ನೇ ನೋಡ್ತಾಳೆ. ಯಾಕೆ ಹಾಗೆ ನೋಡ್ತಿದ್ಯಾ ಅಂತಾನೆ ಕೇಶವ. ನೀನು ಒಳ್ಳೆ ಸಿನಿಮಾ ಹೀರೋ ಥರ ಕಾಣ್ತಿದ್ಯಾ ಅಂತಾಳೆ ಮೀನಾ. ನಾನು ಯಾವಾಗಲೂ ಹಾಗೆ ಕಾಣೋದು ಅಂತಾನೆ ಕೇಶವ. ಆಗ ಮೀನಾ ಅವನ ಹತ್ರ ಬರ್ತಿದ್ರೆ ಅವನು ಮಾತಾಡ್ತಾ ದೂರ ಹೋಗ್ತಾನೆ. ಆಗ ಮೀನಾ ಅವನ ಕೈ ಹಿಡ್ಕೊಂಡು ನಾಚಿಕೊಂಡ್ರೆ ಏನು ಮಾಡ್ತಿದ್ಯಾ ಅಂತ ಎದ್ದು ನಿಂತ್ಕೊತಾನೆ ಕೇಶವ. ಅಲ್ಲ ಕೇಶವ, ಮದುವೆ ಆಗಿ 2 ತಿಂಗಳಾಗ್ತಾ ಬಂತು, ಹತ್ರ ಬಂದರೆ ದೂರ ಹೋಗ್ತೀಯಲ್ಲೋ ಅಂತಾಳೆ ಮೀನಾ. ಅದು ಮೀನಾ, ನಾನು ನಿನ್ನ ಕೇಳದೆ ಒಂದು ದೃಢವಾದ ನಿರ್ಧಾರ ಮಾಡಿದ್ದೀನಿ ಅಂತಾನೆ ಕೇಶವ. ಏನಪ್ಪ ಅದು ಅಂತಾಳೆ ಮೀನಾ. ಮಾಧವಣ್ಣನ ಮದುವೆ ಆಗೋವರೆಗೂ ನಾವಿಬ್ಬರು ದೂರ ಇರೋಣ ಅಂತಾನೆ ಕೇಶವ. ಯಾಕೆ ಅಂತಾಳೆ ಮೀನಾ. ಮಾಧವಣ್ಣನ ಮದುವೆ ಬೇಗ ಆಗಲಿ ಅಂತ ನಾನು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಹರಕೆ ಹೊತ್ಕೊಂಡಿದ್ದೀನಿ ಅಂತಾನೆ ಕೇಶವ. ಅದ್ಯಾವಾಗ, ಏನು ಹರಕೆಯೋ ಅಂತಾಳೆ ಮೀನಾ. ಮಾಧವಣ್ಣ ಮದುವೆ ಆಗುವವರೆಗೂ ಬ್ರಹ್ಮಚಾರಿ ಆಗಿರ್ತೀನಿ ಅಂತ ಹರಕೆ ಕೊಟ್ಕೊಂಡಿದ್ದೀನಿ, ಹತ್ರ ಬಂದು ನನ್ನ ಹರಕೆನ ಹಾಳು ಮಾಡಬೇಡ ಅಂತಾನೆ ಕೇಶವ. ಏನೋ ಕೇಶವ ಇದೆಲ್ಲ, ಮಾವ ನೋಡಿದರೆ ಭಾವಂಗೆ ಮದುವೆ ಆಗೋವರೆಗೂ ಕಾಲಿಗೆ ಚಪ್ಪಲಿ ಹಾಕಲ್ಲ ಅಂತಾರೆ, ನೀನು ನೋಡಿದರೆ ಬ್ರಹ್ಮಚಾರಿತ್ವ ಅಂತೀಯ, ಯಾಕೆಲ್ಲರೂ ಇಷ್ಟು ಓವರಾಗಿ ಆಡ್ತಿರೋ ಏನೋ ಅಂತಾಳೆ ಮೀನಾ. ಈಚೆ ಅಮೂಲ್ಯ ರೂಮಲ್ಲಿ ಚಾಪೆಯಲ್ಲಿ ಮಲಗಿರ್ತಾಳೆ. ವಲ್ಲಭ ಬೆಡ್ ಮೇಲೆ ಕೂತ್ಕೊಂಡು ಫೋನಲ್ಲಿ ಮಗ ಏನು ಸಮಾಚಾರ ಅಂತ ಕೂಗ್ತಾ ಮಾತಾಡ್ತಿರ್ತಾನೆ. ಆಗ ಅಮೂಲ್ಯ ಕೂತ್ಕೊಂಡು, ಏಯ್ ಕಾಡು ಪಾಪ, ಯಾಕೆಷ್ಟು ಜೋರಾಗಿ ಕೂಗ್ತಿದ್ಯಾ, ನಾನು ಇಲ್ಲಿ ಮಲಗಿರೋದು ಕಾಣ್ತಿಲ್ವ ನಿನಗೆ ಅಂತಾಳೆ. ಇದು ನನ್ನ ಮನೆ, ನನ್ನ ರೂಮು, ನನ್ನ ಮಂಚ, ನನ್ನ ಫೋನು, ನಿಂಗೇನೆ ತೊಂದರೆ ಅಂತಾನೆ ವಲ್ಲಭ. ಗೊತ್ತಪ್ಪ ತಂದೆ, ಇಲ್ಲಿ ನಾನು ಮಲಗಿದ್ದೀನಲ್ವಾ, ಡಿಸ್ಟರ್ಬ್ ಆಗಲ್ವಾ, ಗಂಟೆ 11 ಆಯಿತು, ಮುಚ್ಕೊಂಡು ಮಲ್ಕೋ ಅಂತಾಳೆ ಅಮೂಲ್ಯ. ಜಾಸ್ತಿ ಆಯಿತು ನಿಂದು, ನೀನು ಹೇಳಿದರೆ ಜಾಸ್ತಿನೇ ಮಾಡ್ತೀನಿ ಅಂತಾನೆ ಅಮೂಲ್ಯ. ಆಗ ಅಮೂಲ್ಯನ ಫೋನ್ ತಗೊಂಡು ವಲ್ಲಭ ಕೇಳಿದ ಪ್ರಶ್ನೆಗೆಲ್ಲ ಅಮೂಲ್ಯ ಉತ್ತರ ಕೊಡ್ತಾಳೆ. ಆಗ ವಲ್ಲಭ, ಯಾರ ಜೊತೆ ಮಾತಾಡ್ತಿದ್ಯೋ, ನನಗೆ ಡಿಸ್ಟರ್ಬ್ ಆಗ್ತಿದೆ ಅಂತಾನೆ. ಹೌದಾ ವಲ್ಲಭ, ಸಾರಿ, ಆಗ ನನಗೆ ಡಿಸ್ಟರ್ಬ್ ಆಗ್ತಿದೆ ಅಂದರೆ ನೀನು ಕೇಳ್ದಾ, ಈಗ ನನಗೆ ಫೋನ್ ಬಂದಿದೆ, ನಾನು ಮಾತಾಡ್ತಿದ್ದೀನಿ, ನೀನು ಹೇಳು ಕಾವ್ಯ ಅಂತ ಮತ್ತೆ ವಲ್ಲಭ ಮಾತಾಡಿದ್ದಕ್ಕೆಲ್ಲ ಬೈತಾಳೆ. ಆಗ ವಲ್ಲಭ ಫೋನಲ್ಲಿ, ಮಗ ನೆಟ್ವರ್ಕ್ ಇಲ್ಲ, ಹೊರಗೆ ಹೋಗ್ತೀನಿ ಅಂತ ಹೋಗ್ತಾನೆ. ಬೆಳಿಗ್ಗೆ ಅಮೂಲ್ಯ ಮನೆ ಮುಂದೆ ರಂಗೋಲಿ ಹಾಕ್ತಾ ಇರ್ತಾಳೆ. ಮೀನಾ ಅಮೂಲ್ಯನ ನೋಡಿ, ಏನಿವತ್ತು ನೀನೇ ಎದ್ದು ಮನೆ ಮುಂದೆ ಗುಡಿಸಿ ಎಲ್ಲ ರಂಗೋಲಿ ಹಾಕ್ಬಿಟ್ಟಿದ್ಯಾ ಅಂತಾಳೆ ಮೀನಾ. ಬೆಳಿಗ್ಗೆ ಬಂದು ನೋಡಿದ್ನಾ, ನಿನ್ನೆ ರಂಗೋಲಿ ನೋಡಿ ನೀವಿನ್ನೂ ಎದ್ದಿಲ್ಲ ಅಂತ ಗೊತ್ತಾಯಿತು, ಅದಕ್ಕೆ ನಾನೇ ಗುಡಿಸಿ ಅಂಗಳ ತೊಳೆದು ರಂಗೋಲಿ ಹಾಕಿದೆ ಅಂತಾಳೆ ಅಮೂಲ್ಯ. ಆ ಕೇಶವ ಮಾಡಿದ ಕೆಲಸಕ್ಕೆ ರಾತ್ರಿ ಇಡೀ ನಿದ್ದೆ ಬಂದಿಲ್ಲ ಗೊತ್ತಾ ಅಂತಾಳೆ ಮೀನಾ. ಏಯ್ ಕಳ್ಳಿ ಅಕ್ಕ, ಅದಕ್ಕೆ ಅಲ್ವಾ ಮುಖ ಎಲ್ಲ ಡಲ್ ಆಗಿರೋದು ಅಂತಾಳೆ ಅಮೂಲ್ಯ. ಸುಮ್ಮನಿರೋ, ಆ ಥರ ಎಲ್ಲ ಏನೂ ಇಲ್ಲ ಅಂತಾಳೆ ಮೀನಾ. ನಾನೇನು ಚಿಕ್ಕ ಹುಡುಗಿ ಅಲ್ಲ ಅಂತಾಳೆ ಅಮೂಲ್ಯ. ಆಂಜನೇಯ ಸ್ವಾಮಿ ಹತ್ರ ಬ್ರಹ್ಮಚಾರಿ ಹರಕೆ ಹೊತ್ತಿದ್ದಾನೆ, ನನಗೆ ಕೇಶವನ ಕೈ ಮೇಲೆ ತಲೆ ಇಟ್ಟೆ ಮಲಗಿ ಅಭ್ಯಾಸ, ಅದಕ್ಕೆ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ, ನಿನ್ನ ಮುಖ ಡಲ್ ಆಗಿದೆ ಅಂತಾಳೆ ಮೀನಾ. ಆ ವಲ್ಲಭ ಮಾಡಿದ ಕೆಲಸಕ್ಕೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅಂತಾಳೆ ಅಮೂಲ್ಯ. ಹೋ ಅಮ್ಮು, ನಿಜಾನಾ, ಇದೆಲ್ಲ ಆಗ್ಬಿಟ್ಟಿದ್ಯಾ, ಮತ್ತೆ ನಮ್ಮ ಎದುರಿಗೆ ನಾಟಕ ಆಡ್ತೀರಾ ಅಂತಾಳೆ ಮೀನಾ. ಅಕ್ಕ, ನಾವು ಮದುವೆ ಆದರೂ ಆಗದೆ ಇದ್ದರೂ ಶತ್ರುಗಳೇ ಅಂತಾಳೆ ಅಮೂಲ್ಯ. ಮತ್ತೆ ಯಾಕೆ ನಿದ್ದೆ ಬಂದಿಲ್ಲ ಅಂತಾಳೆ ಮೀನಾ.
ಇಡೀ ರಾತ್ರಿ ಫೋನಲ್ಲಿ ಫ್ರೆಂಡ್ಸ್ ಹತ್ರ ಮಾತಾಡಿ ಡಿಸ್ಟರ್ಬ್ ಮಾಡ್ದ ಅಂತಾಳೆ ಅಮೂಲ್ಯ. ವಲ್ಲಭನ ಮೇಲೆ ನಿನ್ನ ಅಭಿಪ್ರಾಯ ಏನು ಅಂತಾಳೆ ಮೀನಾ. ಒಂದೊಂದು ಸಲ ಪಾಪ ಅನಿಸುತ್ತೆ, ಇನ್ನೊಂದು ಸಲ ಬಟ್ಟೆ ಥರ ಒಗ್ಬಿಡೋಣ ಅನಿಸುತ್ತೆ, ರುಬ್ಬೋ ಕಲ್ಲಿಂದ ರುಬ್ಬೋಣ ಅನಿಸುತ್ತೆ, ಅವನ್ನ ಹಾಕ್ಬಿಡೋ ಅಷ್ಟು ಕೋಪ ನನಗೆ ಅಂತಾಳೆ ಅಮೂಲ್ಯ. ಎಲ್ಲ ಲವ್ ಸ್ಟೋರಿನೂ ಸಿಟ್ಟಿಂದನೇ ಶುರುವಾಗೋದು. ಫ್ಯೂಚರಲ್ಲಿ ನೀವಿಬ್ಬರು ಒಳ್ಳೆ ಲವರ್ಸ್ ಆಗ್ತೀರಾ ಅಂತಾಳೆ ಮೀನಾ. ಹೋ ಭ್ರಮೆ, ನನಗೆ ಕಾಡು ಪಾಪನ ಮೇಲೆ ಲವ್ ಆಗುತ್ತಾ? ಸಾಧ್ಯನೇ ಇಲ್ಲ ಅಂತ ಅಮೂಲ್ಯ ಮನೆ ಒಳಗೆ ಹೋಗುವಾಗ ವಲ್ಲಭ ಹಾಲು ಕ್ಯಾನ್ ತಗೊಂಡು ಹೊರಗೆ ಬರ್ತಾ ಇದ್ದವನು ಜಾರಿ ಬೀಳೋಕ್ಕೆ ಶುರು ಆಗ್ತಾನೆ. ಅಮೂಲ್ಯ ಅವನ್ನ ಹಿಡ್ಕೋತಾಳೆ. ಮೀನಾ ಕಣ್ಮುಚ್ಕೊಂಡು ಅವನ್ನೇ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.